ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾವು ಪ್ರತಿದಿನ ಬಳಸ್ತೀವಿ, ಆದ್ರೆ ಅದ್ರ ಬಗ್ಗೆ ಹೆಚ್ಚೇನೂ ತಲೆಕೆಡಿಸ್ಕೊಳ್ಳಲ್ಲ. ಅದುವೇ ನಮ್ಮ ಕ್ಯಾಲೆಂಡರ್. ಸರಿ. ಸರಿ, ಒಂದು ಸಿಂಪಲ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನಮ್ಮ ಕ್ಯಾಲೆಂಡರ್ನಲ್ಲಿರೋ ಕೊನೆ 4 ತಿಂಗಳುಗಳ ಹೆಸರುಗಳನ್ನ ಗಮನಿಸಿದೀರಾ? ಅವುಗಳ ಹೆಸರುಗಳು 7, 8, 9 ಮತ್ತು 10 ಅನ್ನೋ ಸಂಖ್ಯೆಗಳನ್ನ ಸೂಚಿಸುತ್ತವೆ ಅಂತ ಗೊತ್ತಾ? ಈ ಒಂದು ಪ್ರಶ್ನೆಯಲ್ಲೇ ನಮ್ಮ ಕ್ಯಾಲೆಂಡರ್ನ ಇಡೀ ಇತಿಹಾಸದ ರಹಸ್ಯ ಅಡಗಿದೆ. ಇಲ್ಲಿ ನೋಡಿ, ಸೆಪ್ಟೆಂಬರ್ ಅಂದ್ರೆ ಲ್ಯಾಟಿನ್ನಲ್ಲಿ ಸೆಪ್ಟೆಮ್ ಅಂದ್ರೆ 7, ಆದ್ರೆ ಅದು 9ನೇ ತಿಂಗಳು. ಹಾಗೇನೆ ಆಕ್ಟೋ ಅಂದ್ರೆ 8, ನವೆಂಬರ್ ಅಂದ್ರೆ 9, ಡಿಸೆಂಬರ್ ಅಂದ್ರೆ 10. ಆದ್ರೆ ಇವತ್ತಿನ ಕ್ಯಾಲೆಂಡರ್ನಲ್ಲಿ ಅವುಗಳ ಸ್ಥಾನನೇ ಬೇರೆ. ಇದೇನಿದು ಗೊಂದಲ ಅಲ್ವಾ? ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಹೌದು, ಈ ವ್ಯತ್ಯಾಸ ಏನೋ ಚಿಕ್ಕದು ಅನ್ಸ್ಬೋದು, ಆದ್ರೆ ಇದರ ಹಿಂದೆ ರಾಜಕೀಯ, ತೇಪೆ ಹಚ್ಚೋ ಕೆಲ್ಸ, ಹೀಗೆ ತುಂಬಾನೇ ಇದೆ. ನಮ್ಮ ಕ್ಯಾಲೆಂಡರ್ ಅನ್ನೋದು ಸುಮ್ನೆ ದಿನಾಂಕ ತೋರಿಸೋ ಒಂದು ಪೇಪರ್ ಅಲ್ಲ, ಅದೊಂದು ಇತಿಹಾಸದ ಕನ್ನಡಿ. ಸೊ ನಾವಿವತ್ತು ಬಳಸೋದು ಗ್ರೆಗೋರಿಯನ್ ಕ್ಯಾಲೆಂಡರ್. ಇದನ್ನ 1582ರಲ್ಲಿ ಪೋಪ್ ಗ್ರೆಗರಿ ತಂದ್ರು. ಆದ್ರೆ ಇದು ಸಂಪೂರ್ಣವಾಗಿ ಹೊಸದೇನಲ್ಲ. ಆಕ್ಚುಲಿ ಇದಕ್ಕೂ ಮುಂಚೆ ಜೂಲಿಯಸ್ ಸೀಸರ್ ತಂದಿದ್ದ ಜೂಲಿಯನ್ ಕ್ಯಾಲೆಂಡರ್ ಇತ್ತಲ್ವಾ, ಅದಕ್ಕೆ ಒಂದಷ್ಟು ಬದಲಾವಣೆ ಮಾಡಿ ಇದನ್ನ ರೆಡಿ ಮಾಡಿದ್ದು. ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಕ್ಯಾಲೆಂಡರ್ ಸೃಷ್ಟಿಯಾಗಿದ್ದು ಸೈನ್ಸ್ಗಿಂತ ಹೆಚ್ಚಾಗಿ ಅಹಂಕಾರ ಮತ್ತು ತಪ್ಪು ಲೆಕ್ಕಾಚಾರಗಳಿಂದ. ಇದನ್ನ ತಪ್ಪುಗಳ ಸರಮಾಲೆ ಅಂತಲೇ ಕರಿಬಹುದು. ಇನ್ನೊಂದು ಆಶ್ಚರ್ಯದ ಸಂಗತಿಯೆಂದ್ರೆ, ನಾವು ವರ್ಷಗಳನ್ನ ಲೆಕ್ಕ ಹಾಕೋಕೆ ಸಾಮಾನ್ಯ ಯುಗ ಅಥವಾ AD ಅಂತ ಬಳಸ್ತೀವಲ್ಲ, ಇದರ ಶುರುವೇ ಒಂದು ತಪ್ಪು ಲೆಕ್ಕಾಚಾರದ ಮೇಲೆ ನಿಂತಿದೆ. ಅಂದ್ರೆ ನಮ್ಮ ವರ್ಷದ ಮೊದಲನೇ ದಿನವೇ ಒಂದು ಅಂದಾಜಿನ ಮೇಲೆ ನಿಂತಿದೆ. ರೋಮನ್ ಕ್ಯಾಲೆಂಡರ್ನ ಕಥೆ ಅಂತೂ ಇನ್ನೂ ಮಜವಾಗಿದೆ. ಮೊದ್ಮೊದ್ಲು ಬರೀ 304 ದಿನದ ವರ್ಷ ಇತ್ತು. ಅಂದ್ರೆ ಚಳಿಗಾಲವನ್ನೇ ಲೆಕ್ಕಕ್ಕೆ ತಗೊಳ್ತಿರ್ಲಿಲ್ಲ. ಆಮೇಲೆ ಜನವರಿ, ಫೆಬ್ರವರಿ ಸೇರಿಸಿ 355 ದಿನ ಮಾಡಿದ್ರು. ಕೊನೆಗೆ ಜೂಲಿಯಸ್ ಸೀಸರ್ ಬಂದು ಈಜಿಪ್ಟ್ನವರ ಸಹಾಯದಿಂದ 365.25 ದಿನದ ಸೌರ ವರ್ಷವನ್ನ ಜಾರಿಗೆ ತಂದ. ಇದೇ ಜೂಲಿಯನ್ ಕ್ಯಾಲೆಂಡರ್. ನೋಡಿ ಹೇಗೆ ಹಂತ ಹಂತವಾಗಿ ಬದಲಾಗಿದೆ ಅಂತ. ಸರಿ, ಹಾಗಾದ್ರೆ ಕೆಲವು ತಿಂಗಳಿಗೆ 31 ದಿನ, ಫೆಬ್ರವರಿಗೆ 28 ದಿನ ಯಾಕೆ? ಇಲ್ಲಿದೆ ನೋಡಿ ಅಸಲಿ ಕಥೆ. ಜೂಲಿಯಸ್ ಸೀಸರ್ಗೆ ಗೌರವ ಕೊಡಕ್ಕೆ 1 ತಿಂಗಳಿಗೆ ಜುಲೈ ಅಂತ ಹೆಸರಿಟ್ಟು 31 ದಿನ ಕೊಟ್ರು. ಇದನ್ನೋಡಿದ ಅವನ ನಂತರ ಬಂದ ಚಕ್ರವರ್ತಿ ಅಗಸ್ಟಸ್ಗೆ ಸುಮ್ಮನಿರಕ್ಕೆ ಆಗ್ಲಿಲ್ಲ. ನಾನೂ 1 ತಿಂಗಳು ಬೇಕು, ಅದಕ್ಕೂ 31 ದಿನ ಇರ್ಲೇಬೇಕು ಅಂತ ಪಟ್ಟು ಹಿಡ್ದ. ಸೊ ಆಗಸ್ಟ್ ಬಂತು. ಅದಕ್ಕೆ 31 ದಿನ ಕೊಡಕ್ಕೆ ಪಾಪ ಫೆಬ್ರವರಿಯಿಂದ 1 ದಿನ ಕಿತ್ಕೊಂಡ್ರು. ಅಂದಿನಿಂದ ಇಂದಿನವರೆಗೂ ಫೆಬ್ರವರಿ ಚಿಕ್ಕ ತಿಂಗಳಾಗೆ ಉಳಿದಿದೆ. ನೋಡಿ ವಿಜ್ಞಾನ ಎಲ್ಲಿದೆ? ಇಲ್ಲೇನಿದ್ರು ಬರೀ ಅಹಂಕಾರದ ಆಟ. ಹೌದು, ಈ ಇಡೀ ಪ್ರಾಸೆಸ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಎಲ್ಲಿಯ ಇಟ್ಟಿಗೆ ಎಲ್ಲಿಯ ಕಲ್ಲು ಅಂದ್ರೆ ಎಲ್ಲೆಲ್ಲಿಂದಲೋ ಒಂದೊಂದು ತುಂಡು ತಂದು ಜೋಡಿಸಿ ಒಂದು ವ್ಯವಸ್ಥೆ ಮಾಡಿದ ಹಾಗೆ. ಸರಿ, ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಕಥೆ ಹೀಗಿದೆ. ಹಾಗಾದ್ರೆ ಇದಕ್ಕೇನಾದ್ರೂ ಪರ್ಯಾಯ ಇದೆಯಾ? ಖಂಡಿತ ಇದೆ. ಬನ್ನಿ ಈಗ ರಾಜಕೀಯಕ್ಕಿಂತ ಹೆಚ್ಚಾಗಿ ಖಗೋಳ ವಿಜ್ಞಾನದ ಮೇಲೆ ನಿಂತಿರೋ ಹಿಂದೂ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳೋಣ. ಪಂಚಾಂಗದ ಹೃದಯ ಭಾಗ ಅಂದ್ರೆ ಅದು ತಿಥಿ. ತಿಥಿ ಅಂದ್ರೆ ಒಂದು ಚಾಂದ್ರ ದಿನ. ಇದನ್ನ ಹೇಗೆ ಲೆಕ್ಕ ಹಾಕ್ತಾರೆ ಅಂದ್ರೆ, ಸೂರ್ಯ ಮತ್ತು ಚಂದ್ರನ ನಡುವಿನ ಕೋನ 12 ಡಿಗ್ರಿ ಹೆಚ್ಚಾಗೋಕೆ ಎಷ್ಟು ಸಮಯ ಬೇಕೋ ಅದೇ ಒಂದು ತಿಥಿ. ನೋಡಿ ಎಷ್ಟು ವೈಜ್ಞಾನಿಕವಾಗಿದೆ. ಇದು ಪ್ರಕೃತಿಗೆ ತಕ್ಕಂತೆ ಸಮಯವನ್ನ ಅಳೆಯೋ ರೀತಿ. ಗ್ರೆಗೋರಿಯನ್ ಕ್ಯಾಲೆಂಡರಲ್ಲಿ ತಿಂಗಳುಗಳಿಗೆ 28, 29, 30 ಅಥವಾ 31 ದಿನ ಇರುತ್ತೆ. ಅದಕ್ಕೊಂದು ಸರಿಯಾದ ಲೆಕ್ಕಾಚಾರ ಇಲ್ಲ. ಆದ್ರೆ ಪಂಚಾಂಗದ ಮಾಸ ಅಂದ್ರೆ ತಿಂಗಳು ನಿಖರವಾಗಿ 30 ತಿಥಿಗಳಿಂದ ಕೂಡಿರುತ್ತೆ. ಇಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ವೈಜ್ಞಾನಿಕವಾಗಿ ಸ್ಥಿರ. ಪಂಚಾಂಗ ಅಂದ್ರೆ ಬರೀ ಚಂದ್ರನ ಲೆಕ್ಕಾಚಾರ ಅಲ್ಲ. ಅದರ ಅಸಲಿ ಜಾಣ್ಮೆ ಇರದೇ ಚಂದ್ರನ ಮತ್ತು ಸೂರ್ಯನ ಚಲನೆಗಳನ್ನ ಒಟ್ಟಿಗೆ ನಿಖರವಾಗಿ ಹೇಗೆ ಜೋಡಿಸುತ್ತೆ ಅನ್ನೋದ್ರಲ್ಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ತಿಂಗಳುಗಳ ಹೆಸರು. ಗ್ರೆಗೋರಿಯನ್ ಕ್ಯಾಲೆಂಡರಲ್ಲಿ ದೇವ್ರುಗಳು, ರಾಜರ ಹೆಸರಿದ್ರೆ, ಪಂಚಾಂಗದಲ್ಲಿ ತಿಂಗಳುಗಳ ಹೆಸರು ನಕ್ಷತ್ರಗಳ ಮೇಲೆ ನಿಂತಿದೆ. ಉದಾಹರಣೆಗೆ ಹುಣ್ಣಿಮೆ ದಿನ ಚಂದ್ರ ಚಿತ್ರಾ ನಕ್ಷತ್ರದ ಹತ್ರ ಇದ್ರೆ ಆ ತಿಂಗಳಿಗೆ ಚೈತ್ರ ಅಂತ ಹೆಸರು. ನೋಡಿ, ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಕಾರಣವಿದೆ. ಆದ್ರೆ ಚಂದ್ರ ಮತ್ತು ಸೂರ್ಯನ ಲೆಕ್ಕಾಚಾರವನ್ನ ಒಟ್ಟಿಗೆ ತರೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಒಂದು ಸೌರವರ್ಷ ಅಂದ್ರೆ ಸುಮಾರು 365 ದಿನ. ಆದ್ರೆ ಒಂದು ಚಾಂದ್ರ ವರ್ಷ ಅಂದ್ರೆ 12 ಚಂದ್ರನ ಸೈಕಲ್
ಬರೀ 354 ದಿನ ಆಗುತ್ತೆ. ಸೊ ಪ್ರತಿ ವರ್ಷ ಸುಮಾರು 11 ದಿನದ ಗ್ಯಾಪ್ ಬರುತ್ತೆ. ಇದನ್ನ ಸರಿ ಮಾಡಿಲ್ಲ ಅಂದ್ರೆ ಯುಗಾದಿ ಹಬ್ಬ ಚಳಿಗಾಲದಲ್ಲಿ, ದೀಪಾವಳಿ ಮಳೆಗಾಲದಲ್ಲಿ ಬರೋಕೆ ಶುರುವಾಗುತ್ತೆ. ಹಾಗಾದ್ರೆ ಈ 11 ದಿನದ ಗ್ಯಾಪನ್ನ ಪಂಚಾಂಗ ಹೇಗೆ ಸರಿ ಮಾಡುತ್ತೆ? ಇಲ್ಲೇ ಬರೋದು ಅಧಿಕ ಮಾಸ ಅನ್ನೋ ಅದ್ಭುತ ಕಾನ್ಸೆಪ್ಟ್. ಪ್ರತಿ 2-3 ವರ್ಷಕ್ಕೆ ಒಮ್ಮೆ ಒಂದು ಇಡೀ ತಿಂಗಳನ್ನೇ ಹೆಚ್ಚುವರಿಯಾಗಿ ಸೇರಿಸಲಾಗುತ್ತೆ. ಇದರಿಂದ ಆ ಗ್ಯಾಪ್ ತಾನಾಗಿಯೇ ಸರಿ ಹೋಗುತ್ತೆ. ಈ ಅಧಿಕ ಮಾಸದ ವ್ಯವಸ್ಥೆಯಿಂದಾಗಿಯೇ ಯುಗಾದಿ, ದೀಪಾವಳಿಯಂತಹ ಚಾಂದ್ರಮಾನ ಹಬ್ಬಗಳು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಬೇರೆ ಬೇರೆ ದಿನಾಂಕಕ್ಕೆ ಬಂದ್ರೂ ಅವುಗಳು ಯಾವತ್ತೂ ಸರಿಯಾದ ಋತುವಿನಲ್ಲೇ ಬರ್ತವೆ. ಆದ್ರ ಮಕರ ಸಂಕ್ರಾಂತಿಯಂತಹ ಸೌರಮಾನ ಹಬ್ಬಗಳು ಮಾತ್ರ ಹೆಚ್ಚಾಗಿ ಜನವರಿ 14 ಅಥವಾ 15ಕ್ಕೆ ಸ್ಥಿರವಾಗಿರ್ತವೆ. ಗಮನಿಸಿದ್ದೀರಾ? ಸೊ ಇಲ್ಲಿ ನಾವು ನೋಡ್ತಿರೋದು 2 ಬೇರೆ ಬೇರೆ ಕ್ಯಾಲೆಂಡರ್ ಅಷ್ಟೇ ಅಲ್ಲ, ಇದು ಸಮಯವನ್ನ ನೋಡೋ 2 ಬೇರೆ ಬೇರೆ ದೃಷ್ಟಿಕೋನಗಳ ಕಥೆ. ಒಂದು ಕಡೆ ಮಾನವನ ಇಚ್ಛೆ, ಇನ್ನೊಂದು ಕಡೆ ವಿಶ್ವದ ಕ್ರಮ. ಒಂದು ಕಡೆ ರಾಜಕೀಯ ನಿರ್ಧಾರಗಳಿಂದ ತೇಪೆ ಹಚ್ಚಿ ಸರಿಪಡಿಸಿದ ಮಾನವ ಕೇಂದ್ರಿತ ಗ್ರೆಗೋರಿಯನ್ ವ್ಯವಸ್ಥೆ, ಇನ್ನೊಂದು ಕಡೆ ಖಗೋಳವನ್ನೇ ಆಧಾರವಾಗಿಟ್ಟುಕೊಂಡ ಗಣಿತದ ಮೂಲಕ ತಾನಾಗಿಯೇ ಸರಿಪಡಿಸಿಕೊಳ್ಳುವ ವಿಶ್ವಕೇಂದ್ರಿತ ಪಂಚಾಂಗ ವ್ಯವಸ್ಥೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಾವು ಪ್ರತಿದಿನ ನೋಡೋ ಕ್ಯಾಲೆಂಡರ್ ಕೇವಲ ದಿನಾಂಕಗಳ ಪಟ್ಟಿಯಷ್ಟೇನಾ? ಅಥವಾ ಅದರ ಹಿಂದೆ ಒಂದು ದೊಡ್ಡ ಕಥೆಯೇ ಅಡಗಿದ್ಯಾ? ನಮ್ಮ ಕ್ಯಾಲೆಂಡರ್ ನಮಗೆ ಯಾವ ಕಥೆಯನ್ನ ಹೇಳ್ತಿದೆ ಅಂತ ಒಮ್ಮೆ ಯೋಚಿಸಿ ನೋಡಿ.